ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬರ ಇಲ್ಲಿ. ಈಗ ರಮೋಲ ಫ್ಯೂಚರ್ ಹೆಂಡತಿ ಅನ್ಕೊಂಡು ಪ್ರಪೋಸ್ ಮಾಡು. ನಾನು ಸಾಯೋವರೆಗೂ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ನನ್ನ ಮಗನೇ, ಸತ್ ಮೇಲೇನೋ ಪ್ರೀತಿ ಮಾಡ್ತೀಯ, ಇದ್ದಾಗಲೇ ಪ್ರೀತಿ ಮಾಡೋ, ಸತ್ ಮೇಲೇನೋ ಮಾಡ್ತೀಯ. ಅಲ್ಲಿ ನೋಡು, ಅವಳ ಕಣ್ಣು ಚೆನ್ನಾಗಿದೆ, ಅವಳು ಹಾಕಿರೋ ಬಟ್ಟೆ ಚೆನ್ನಾಗಿದೆ, ಅಂತ ಪ್ರಪೋಸ್ ಮಾಡೋ. ನನ್ನ ಮಗನೇ, ಸರಿ ಕೂತ್ಕೊಂಡು ಮಾತಾಡ. ನಂತರ ಮಾಡ್ತಾನಂತೆ, ಕೂತ್ಕೊಳ್ಳ ಸರಿಗೆ. ನಾನು ಹೆಂಗ ಕೂತ್ಕೊಂಡು ಮಾತಾಡ್ತೀನಿ, ಯಾವತ್ತ ಹಿಂಗ್ ಕೂತ್ಕೊಂಡು ಮಾತಾಡಿದ್ದೀನಿ ನಾನು. ಮಾಡ ಪ್ರಪೋಸ್ ಮಾಡ. ಅಣ್ಣ ಹೆಂಗ ಏ ಸಿಂಪಲ್ ಕಣ, ನೋಡ ಇಷ್ಟೇ ಕಣ, ಈಗ ಇಷ್ಟೇ ಕಣ, ಮುಗಿದ ಕಣ. ಗೋವಿಂದ, ಏನ್ ನಡೀತಿದೆ ಗೋವಿಂದ ಇಲ್ಲಿ? ಏನ್ ನಡೀತಾ ಇದೆ? ನೀನು ಪ್ರಪೋಸ್ ಮಾಡಕ್ ಬರ್ತಾ ಇಲ್ಲ, ಗ್ಯಾಪಲ್ಲಿ ಮುತ್ತು ಕೊಡ್ತವನೆ, ಮುತ್ತು ಕೊಟ್ಟಿರೋ ಜಾಗ ಒರೆಸ್ಕೊಂಡು ಕೂತ್ಕೋಗು. ಸರ್ ಅದೇನ್ ಗೊತ್ತಾ ಸರ್, ಇವಂಗ ಅದೇ ಇಲ್ಲ. ಏನಿಲ್ಲಮ್ಮ? ಅದೇ ನಿರಂಜನ್ ಅವ್ರ ತರ ಸ್ಪಾಂಟಿನ್ಯೂಟಿನೇ ಇಲ್ಲ. ಅದನ್ನ ಕ್ಲೀನಾಗಿ ಹೇಳ್ಬೇಕಾಯ್ತಾ, ಇಲ್ಲಾಂದ್ರೆ ಹಿಂದರ್ಸ್ಕೊಂಡು ಮುಂದುವರ್ಸ್ಬಿಡ್ತಾರಲ್ಲ ದೊಡ್ಡವ್ರ. ಆಯ್ತಾ? ಓಕೆ, ನಿಮ್ ಪರ್ಫಾರ್ಮೆನ್ಸ್ ಹೇಗಿತ್ತಂತ ಜಡ್ಜಸ್ನ ಕೇಳೋಣ. ರಚ್ಚು, ಈ ಕಲ್ಲು ಶಿಲೆ ಆಗಿದ್ರ ಬಗ್ಗೆ ಹೇಳ್ತೀರಾ? ಹಾನೆಸ್ಟ್ಲಿ ಸ್ಪೀಕಿಂಗ್, ತುಂಟ 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 ನಿಂಗೆ ಹಿಂಗು ಪ್ರೀತಿ you guys nailed it. ರಚ್ಚು ಕಡೆಯಿಂದ ಸ್ಟ್ಯಾಂಡಿಂಗ್ ಪೊಸಿಷನ್ ಸಿಕ್ಕಿದೆ. ಈಗ ನಮ್ ರವಿ ಸರ್ನ ಕೇಳೋಣ. ಚೆನ್ನಾಗಿತ್ತು ಕಣ, ನಾನು ಅವ್ನು ನೋಡ್ಲೇ ಇಲ್ಲ ಕಣ, ಇವಳನ್ನೇ ನೋಡ್ತಾ ಕೂತ್ಕೊಂಡ್ಬಿಟ್ಟೆ. ಸೂಪರ್ ಆಗಿತ್ತು, ಸಾಕಾಗ್ಬಿಡ್ದ. ಸರ್ ಪ್ಲೀಸ್ ಸರ್, ನನ್ನ ಜೊತೆ ಒಂದ್ 2 ಸ್ಟೆಪ್ ಸರ್, ಪ್ಲೀಸ್ ಸರ್. ಪ್ಲೀಸ್ ಸರ್, ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ರವಿ ಸರ್ ಬನ್ನಿ, ರವಿ ಸರ್ಗೆ ಜೋರ ಚಪ್ಪಾಳೆ. ಈಗ ನಾವು ಶೋನ ಹಿಂದೋರ್ಸ್ಕೊಂಡು ಮುಂದುವರ್ಸೋಣ. ಈಗ ಬರ್ತಾ ಇರೋ ಮುಂದಿನ ಜೋಡಿ ಗಗನ ಹಾಗೂ ಡ್ರೋನ್ ಪ್ರತಾಪ್. ಸರಿ, ಗಗನ ಎಲ್ಲೋ? ನಳಮ್ಮ, ನಿನ್ಗಿಂತ ಇವಳೇ ಬಹಳ ಚೆನ್ನಾಗಿ ಕಾಣ್ತಿದ್ದಾಳೆ. ಸರ್ ಗಗನವ್ರಿಗೆ ಕೆಂಪು ಬರ್ತಾ ಇದೆ. ಅಮ್ಮ ತಲೆನೋವು, ತಲೆನೋವು. ಅಯ್ಯೋ, ಗಗನವ್ರಿಗೆ ತಲೆ ನೋಯ್ತಾ ಇದೆ. ಅಯ್ಯೋ, ಗಗನವ್ರಿಗೆ ಶೀತ ಆಗ್ಬಿಡ್ತು. ಅಪ್ಪ, ಜಾಸ್ತಿ ತೆಂಗಿನಕಾಯಿ ಹೊಡ್ಕೊಂಬೇಡಪ್ಪ, ಹೊಡ್ಕೊಂಡು ಹೋಗ್ಬಿಡ್ತೀಯ ಆಮೇಲೆ. ನಿನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೀನಿ, ಏನ್ ಅನಿಸ್ತದೆ ನಿಮ್ಗೆ? ಸರ್ ನನ್ಗೆ ಆಕ್ಚುಲಿ ಯಾಕೆ ಆಗ್ತಿದೆಮ್ಮ, ಏನಾಯ್ತು? ಇದು ಒಳ್ಳು ಅಲ್ಲ ಸರ್, ಆನಂದ ಬಾಷ್ಪ. ಓ, ಆನಂದ ಬಾಷ್ಪ. ಇಲ್ಲಿವರೆಗೂ ನನಗೆ ಯಾರು ಏನೂ ಮಾಡಿರ್ಲಿಲ್ಲ, ಆದ್ರೆ ಇವತ್ತು ಇವ್ರು ಮಾಡ್ತಿರೋದು ನೋಡಿದ್ರೆ, ಅಲ್ಲ ಪೂಜೆ ಸರ್, ಪೂಜೆ. ಇವ್ರ ಪೂಜೆ ನೋಡ್ತಿದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಬಹಳ ಒಳ್ಳೆ ಪೂಜೆ ಆಯ್ತಾ? ಓಕೆ, ನಿಮ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಜಡ್ಜಸ್ ಕೇಳೋಣ. ರಚ್ಚು,
ಡ್ರೋನಿ ಆ್ಯಕ್ಚುಲಿ ನೀನು ಹೆಣ್ಮಕ್ಳ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್ ಇದೆಯಲ್ಲ ಅದು ನನಗೆ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಬಗ್ಗೆ ನೆಗೆಟಿವ್ ಆಗಾದರೂ ಮಾತಾಡಲಿ, ಪಾಸಿಟಿವ್ ಆಗಾದರೂ ಮಾತಾಡಲಿ, ನಾವೇನು ಕೆಲಸ ಮಾಡ್ತಾ ಇರ್ತೀವಲ್ಲ ಅದನ್ನು ನಾವು ಮಾಡ್ತಾ ಇರಬೇಕು. ನಾವು ಯಾವುದಕ್ಕೂ ಕೇರ್ ಮಾಡಬಾರ್ದು. ಆ್ಯಂಡ್ ಯು ಆರ್ ಡೂಯಿಂಗ್ ದಟ್. ಇವಾಗ ನೀವು ಪ್ರತಾಪ ಕಾಣಿಸ್ತಾ ಇದ್ದೀರಾ. ಆ್ಯಕ್ಚುಲಿ ಯು ಡಿಡ್ ಅಮೇಝಿಂಗ್, ಗುಡ್. ಥ್ಯಾಂಕ್ ಯು ರಚ್ಚು. ಒಳ್ಳೆ ಕಮೆಂಟ್ ಸಿಕ್ಕಿದೆ ನಿಮಗೆ ಡ್ರೋನ್ ಪ್ರತಾಪ್ ಅವರೇ ನಿಮಗೆ. ಈಗ ನಮ್ಮ ರವಿ ಸರ್ನ ಕೇಳೋಣ. ಅವ್ರು ಹೇಳಿದ್ರಲ್ಲ, ಯಾರು ಹೆಂಗಾರ ಕಮೆಂಟ್ ಮಾಡಲಿ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಸಾಕು, ನಮ್ಮ ಬಗ್ಗೆ ನಮಗೆ ಗೊತ್ತಿದ್ರೆ ಸಾಕು, ಅಷ್ಟೇ. ಡ್ರೋಣಿ ಅವ್ರು ಆರಾಮಾಗಿ ಕೂತ್ಕೊಳ್ಳಿ. ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್, ಸೂಪರ್. ಈಗ ನಮ್ಮ ಕೊನೆಯ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ, ಸುನಿಲ್ ಹಾಗೂ ಅಮೃತಾ. ಅಮ್ಮ, ಯಾಕಮ್ಮ ಹಿಂಗ ಅಳು ಮುಸುಡಿ ಬಿಟ್ಕೊಂಡ್ ಬಂದಿದ್ಯಾ? ಸುನಿಲ ಕಾಲೇ ಪಿಕ್ ಮಾಡ್ತಿಲ್ಲ. ಅವ್ನು ಯಾವಾಗಲೂ ಹಿಂಗೆ ಮಾಡ್ತಾನೆ. ಅಮ್ಮ, ಅವನು ರಚ್ಚು ಮೇಡಮ್ ಬಗ್ಗೆ ಏನಾದ್ರು ಸಾಂಗ್ ಬರಿಬೇಕು ಅನ್ಕೊಂಡು ಅಲ್ಲೆಲ್ಲರೂ ಕೂತಿರ್ತಾನೆ ನೋಡು. ಹೌದಾ? ಆದ್ರೂ ಎಲ್ಲ ನೆನ್ತಿಲ್ಲ ನೀವು. ಆಯ್ತು ಕರಿತೀನಿ. ಸುನಿಲ ಬೇಗ ಬಾರೋ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಬಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸುವ ಸಾಥಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಬಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಹೆಂಗ್ ಮಾಡ್ದೆ ನೀನು ಹಿಂಗ್ ಮಾಡೋದಕ್ಕೆ ಜಾಸ್ತಿ ಹೊಡಿತೀನಿ. ಆ ರೇಂಜಿಗೆ ಅವ್ನು ಕೆಡಿ ಹಾಕೊಂಡು ಹೊಡೆದ್ರೆ ಹೋಗ್ಬಿಡ್ತಾನೆ ಕಣಮ್ಮ ಅವನು. ಇರಮ್ಮ ಒಂದು ನಿಮಿಷ ಇರಮ್ಮ, ನಿನಗೋಸ್ಕರ ಇಷ್ಟೊಂದು ಸಾಂಗ್ ಬರ್ದಿದ್ದಾನೆ, ಚೆನ್ನಾಗಿರೋದು. ಏನ್ ಅನಿಸ್ತು? ಸುನೀಲ ಆಕ್ಚುಲಿ ಸಖತ್ತಾಗಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ಸಾಂಗ್ ಹೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಅಮೃತಾ, ನೀನು ಮಾತಾಡ್ತಾ ಇದ್ರೆ ಆಯ್ತಾ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ತುಂಬ ಕ್ಯೂಟಾಗಿ ಮಾತಾಡ್ತೀಯ. ಇನ್ನು ಮಾತಾಡಬೇಡಮ್ಮ. ರಚ್ಚು ಕಡೆಯಿಂದ ಒಳ್ಳೆ ಕಮೆಂಟ್ ಸಿಕ್ತು. ಅಮೃತಾ ಜಾಸ್ತಿ ಅನ್ಬೇಡ ಆಯ್ತಾ. ರವಿ ಸರ್, ನಮ್ ದರ್ಶನ್ ಸುನೀಲ ಇಬ್ರು ಸಾಂಗ್ ಆಡ್ಕೊಂಡು ಹೆಂಗೋ ಶೋ ಎತ್ಬಿಡ್ತಾರೆ ಕಣೋ. ಸೂಪರ್ ಆಗಿತ್ತು ಕಣ, ಚೆನ್ನಾಗಿತ್ತು. ಇನ್ನೊಂಚೂರು ಚೆನ್ನಾಗ್ ಆಡೋ. ಈಗ ಫೈನಲ್ ಆಗಿ ಸ್ಕಿಟ್ ಮುಗಿಸೋ ಸಮಯ ಬಂದಿದೆ. ರವಿ ಸರ್ ಕಣ. ಸರ್ ಯಾಕೆ ಸರ್? ಯಾಕ ನನ್ನ ಮಗನ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಮಾಡ್ಕೊಂಡು ನಿಂತಿದ್ರೆ ನಿನಗೆ ನನಗೆ ಎಲ್ಲರಿಗೂ ಸೇರಿಸ್ಕೊಂಡು ಗುಂಬಿಡ್ತಾರೆ ಕೊಡೋ. ಬಾರೋ ನಿರಂಜನ್ ದೇಶಪಾಂಡೆ ಅವರೇ. ಎಸ್ ಹೇಳಿ ಇವರೇ. ನಾವು ಇಷ್ಟೊತ್ತಾಗಿದ್ದನ್ನೆಲ್ಲ ಹಿಂದೊರ್ಸ್ಕೊಂಡು ಕಾರ್ಯಕ್ರಮನ ನೀವು ಮುಂದುವರಿಸಿ ಆಯ್ತಾ? ಮುಗಿತಾ? ಬರಲ್ಲ. ಆಮೇಲೆ ಬಂದ್ಮೇಲೆ ಕಟ್ ಹೊಡೆಯೋದು ಇಟ್ಟು ಹೊಡೆಯೋದು ಮಾಡಬೇಡಿ, ದಯವಿಟ್ಟು ಕ್ಷಮಿಸಿ. ಬಾಯ್.